ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಸಾಲಾವಳಿಯ ವಿಚಾರದಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ಗೊಂದಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವರು ನಮಗೆ ಪರಿಚಯ ಇರ್ತಕ್ಕಂಥವರು. ಎಲ್ಲ ಒಂದು ಕಡೆ ಹೆಣ್ಣು ನೋಡ್ಲಿಕ್ಕೆ ಹೋಗಿದ್ದಾರೆ. ಹೆಣ್ಣೆಲ್ಲ ಓಕೆ ಆಗಿದೆ. ಓಕೆ ಆದ ನಂತರ ಅಲ್ಲಿಂದಲೇ ನನಗೆ ಒಂದು ಫೋನ್ ಕರೆ ಮಾಡ್ತಾರೆ. ನಮ್ಮ ಮಗನಿಗೆ ಈ ಮಗಳ ಅಂದರೆ ಈ ಕನ್ಯೆಯ ಸಾಲಾವಳಿ ನಕ್ಷತ್ರದ ಮೇಲೆ ಸಾಲಾವಳಿ ಬರುತ್ತಾ ನೋಡಿ ಹೇಳಿ ಅಂತೇಳಿ ಅಲ್ಲಿಂದಲೇ ಕರೆ ಮಾಡ್ತಾರೆ. ಹುಡುಗನ ರಾಶಿ ಕುಂಭರಾಶಿ, ಶತಭಿಷ ನಕ್ಷತ್ರ. ಹುಡುಗಿಯದು ಕರಿತಕ್ಕಂಥ ರಾಶಿ ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಈ ಎರಡಕ್ಕೂ ಸಾಲಾವಳಿಯನ್ನು ನೋಡಿದಾಗ 7 ಗುಣ ಬರ್ತದೆ ಪಂಚಾಂಗದಲ್ಲಿ. ಕರೆಯುವ ಹೆಸರಿಗೆ ಸಾಲಾವಳಿ ಬರಲಿಲ್ಲ. ಅವರು ಮತ್ತೆ 1-2 ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡ್ತಾರೆ. ನಾವು ಇಬ್ಬರದು ಡೇಟ್ ಆಫ್ ಬರ್ತ್ ಕೊಡ್ತೀವಿ, ಅದ್ರ ಮೇಲೆ ನೋಡಿ ನಮಗೆ ಸಾಲಾವಳಿ ಹೇಳಿ ಅಂತ ಹೇಳ್ತಾರೆ. ಬಟ್ ಇಬ್ಬರಿಗೂ ಬರ್ತ್ ಟೈಮ್ ಇಲ್ಲ. ಅವರು ತಿಳಿಸಿದಂಥ ಡೇಟ್ ಆಫ್ ಬರ್ತ್ ಮೇಲೆ ಜನ್ಮ ವರ್ಷದ ಮೇಲೆ ಚೆಕ್ ಮಾಡಿದಾಗ ಹುಡುಗನದು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಬಂತು. ಹುಡುಗಿಯದು ತುಲಾ ರಾಶಿ ಚಿತ್ತ ನಕ್ಷತ್ರ ಬಂತು. ಈ 2 ಸಾಲಾವಳಿಗಳನ್ನು ಪಂಚಾಂಗದಲ್ಲಿ ನೋಡಿದಾಗ 26 ಗುಣ ಬಂತು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಹುಡುಗನಿಗೆ ಕರೆಯ ಹೆಸರು ಆರಿದ್ರ ನಕ್ಷತ್ರದ ಹೆಸರು ಇಟ್ಟಿಲ್ಲ, ಹುಡುಗಿಗೆ ತುಲಾ ರಾಶಿಯ ಚಿತ್ತ ನಕ್ಷತ್ರದ ಹೆಸರನ್ನು ಇಟ್ಟಿಲ್ಲ. ಇಲ್ಲಿ ಇವರು ಡಿಸೈಡ್ ಎಲ್ಲ ಮಾಡ್ಕೊಂಡಾದಮೇಲೆ ಇವ್ರಿಗೆ ಯಾರ್ದಾದ್ರೂ ಒಬ್ರದ್ದು ಹೆಸರನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಜನ್ಮ ನಕ್ಷತ್ರದ ಹೆಸರನ್ನು ಇಟ್ಕೊಂಡು ಮದುವೆ ಮಾಡಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟೆ. ಅನಂತರ ಅವರು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತೇಳಿ ಮತ್ತೆ ಕೇಳ್ತಾರೆ. ಹುಡುಗನಿಗೆ ಕರೆಯೋ ರಾಶಿಗೆ ಗುರುಬಲ ಇಲ್ಲ, ಕರೆಯುವ ಜನ್ಮ ನಕ್ಷತ್ರದ ರಾಶಿಗೆ ಗುರುಬಲ ಇಲ್ಲ, ಕರೆಯುವ ಹೆಸರಿಗೂ ನಾಗದೋಷ ಇದೆ, ಗುರುಬಲ ಇದೆ. ಕರೆಯುವ ಹೆಸರಿಗೆ ನಾಗದೋಷ ಮತ್ತು ಸಾಡೆ ಶನಿ ಪ್ರಭಾವ ನಡೀತಾ ಇರೋದ್ರಿಂದ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತೇಳಿ ತಿಳಿಸಿದ್ದೇನೆ. ಇಲ್ಲಿ ನಮಗೆ ಕರೆಯುವ ಹೆಸರೇ ತುಂಬ ಪ್ರಭಾವಶಾಲಿಯಾಗಿರ್ತದೆ. ಆ ಹೆಸರ ಮೇಲೇ ನಾವು ಯಾವುದೇ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಒಂದು ವೋಟರ್ ಐ ಡಿ ಆಗಿರ್ಬೋದು, ಆಧಾರ್ ಕಾರ್ಡ್ಗಳೆಲ್ಲ ಕರೆಯುವ ಹೆಸರ ಮೇಲೆ ಮಾಡಿರೋ ಕಾರಣ ಕರೆಯುವ ಹೆಸರ ಮೇಲೇ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಸಾಡೆ ಶನಿಯ ದೋಷ ಹುಡುಗನಿಗೆ ನಡೀತಾ ಇದೆ, ಸರ್ಪದೋಷ ನಡೀತಾ ಇದೆ. ಇವೆರಡಕ್ಕೂ ಶ್ರದ್ಧಾ ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಶನಿ ಭಗವಾನರಿಗೆ ಶನಿವಾರಗಳೊಂದು ಪೂಜೆ ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದು, ಎಡಬತ್ತಿ ದೀಪ ಹಚ್ಚತಕ್ಕಂಥದ್ದು, ಬನ್ನಿಪತ್ರೆ, ಬಿಲ್ವಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಹಾಗೆ ಹುಡುಗಿ ಕರೆಯುವ ಹೆಸರಿಗೂ ಸಹ 7ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ಶುಭಪ್ರದ ಅಲ್ಲ. 10ನೇ ಮನೆಯಲ್ಲಿ ಗುರು ಇದ್ದಾಗ ಗುರುಬಲ ಇರೋದಿಲ್ಲ. ಆ ಕಾರಣದಿಂದ ಈ ಹುಡುಗಿಯ ಕುಟುಂಬದವರು ಸಹ ಸರ್ಪದೋಷಕ್ಕೆ ಮತ್ತು ನಾಗದೋಷಕ್ಕೆ ಹಾಗೂ ಗುರುಬಲ ಇಲ್ಲದೇ ಇರುವ ಕಾರಣ ಗುರುವಾರಗಳಂದು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಟೆಂಪಲಲ್ಲಿ ಪೂಜೆ ಕೊಡಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ಇವರ ನಿಶ್ಚಯ ಆದ ನಂತರ ಇವರು ಮತ್ತೆ ನನಗೆ ಕರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಜಾತಕರು ಮದುವೆ ಆದ ನಂತರವಾದರೂ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ.
ಹುಡುಗನ ಮನೆಯವರಿಗೆ ತುಂಬ ಸಲ ನಾನು ಈ ವಿಚಾರವನ್ನು ಹೇಳಿದ್ದೆ. ಅವರು ಈ ವಿಚಾರದ ಕಡೆ ಗಮನನೇ ಕೊಡ್ತಾಯಿಲ್ಲ. ಹಾಗಾಗಿ ಸುಮಾರು ವರ್ಷಗಳಿಂದ ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಈ ಪ್ರಯತ್ನ ಸಕ್ಸಸ್ಫುಲ್ ಆಗ್ತಾಯಿಲ್ಲ. ಹಾಗಾಗಿ ಇವರು ಶ್ರದ್ಧಾ ಭಕ್ತಿಯಿಂದ ಈ ಸಮಸ್ಯೆಗೆ ಅಂದರೆ ಗುರುವಿನ ಬಲಕ್ಕೆ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಟೆಂಪಲಲ್ಲಿ ಪೂಜೆ ಕೊಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಉತ್ತಮ. ಮದುವೆಗೆ ಮುಂಚೆ ಹುಡುಗನಿಗೆ ತುಳಸಿ ವಿವಾಹವೋ ಅಥವಾ ಕದಳಿ ವಿವಾಹವನ್ನು ಮಾಡಿಸೋದು ಒಳ್ಳೆಯದು. ಹುಡುಗನ ರಾಶಿಯಲ್ಲಿ ರಾಹು 7ನೇ ಮನೆಯಲ್ಲಿ ಕೇತು ಇರೋದು ಅಷ್ಟೊಂದು ಶುಭಪ್ರದ ಅಲ್ಲ. ಹಾಗಾಗಿ ಸಂಬಂಧಿಸಿದ ಪರಿಹಾರ ಮತ್ತು ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ. ಯಾರ್ದಾದ್ರೂ ಹೆಸರನ್ನು ಚೇಂಜ್ ಮಾಡಿಕೊಂಡು ಆ ಪದ್ಧತಿ ಅಂದರೆ ಹೆಸರು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಒಂದು ಪದ್ಧತಿ ಇದೆ, ಆ ಪ್ರಕಾರ ಚೇಂಜ್ ಮಾಡಿಕೊಂಡು ಮದುವೆ ಮಾಡ್ಬೋದು ಅಂಥೇಳಿ ಸಲಹೆಯನ್ನು ಈ ಕುಟುಂಬದವರಿಗೆ ಕೊಟ್ಟಿದ್ದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.